ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರನ್ನು ಕನ್ನಡ ಕಥಾ ಎನಿಮೆ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಬೆಟಲ್ ಟು ದ ಹೆವೆನ್ ಅಥವಾ BTTH ನ 1ನೇ ಸೀಸನ್ 1ನೇ ಎಪಿಸೋಡ್ ಅನ್ನು ಕನ್ನಡದಲ್ಲಿ ಸುಂದರವಾಗಿ ಪೂರ್ತಿ ವಿವರಿಸುತ್ತೇನೆ. ಕೇಳಿ, ನೋಡಿ ಮತ್ತು ಎನಿಮೆ ಮಾಯೆಯನ್ನು ಅನುಭವಿಸಿ. ನಿಮ್ಮ ಕೈಯಲ್ಲಿ ಹೊಸ ಅನುಭವ ಮತ್ತು ಹೊಸ ಸಂಚಾರ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಳ್ಳಿ. ಬನ್ನಿ ಕನ್ನಡದಲ್ಲಿ ಅನಿಮೆ ಜಗತ್ತಿಗೆ. ಎಪಿಸೋಡ್ನ ಶುರುವಿನಲ್ಲಿ ನಮಗೆ ಯಾವ್ಲವನನ್ನು ತೋರಿಸುತ್ತಾರೆ. ಅವನು ಅವರ ಇಬ್ಬರು ಡಿಸೇಬಲ್ಸ್ ಜೊತೆ ಫೈಟ್ ಮಾಡುತ್ತಾ ತಪ್ಪಿಸಿಕೊಂಡು ಓಡುತ್ತಿರುತ್ತಾನೆ. ಇಬ್ಬರು ಡಿಸೇಬಲ್ಸ್ ತುಂಬಾನೇ ಶಕ್ತಿವಂತರಾಗಿರುತ್ತಾರೆ ಮತ್ತು ಯಾವ್ಲವ್ ಕೂಡ ಇವರಷ್ಟೇ ಶಕ್ತಿವಂತನಾಗಿರ್ತಾನೆ. ಇವರು ಫೈಟ್ ಮಾಡುತ್ತಾ ಇದ್ರೆ 3 ಶಕ್ತಿವಂತ ದೇವತೆಗಳು ಫೈಟ್ ಮಾಡುತ್ತಿವೆ ಎಂದು ಅನಿಸುತ್ತೆ. ಯಾಕೆಂದ್ರೆ ಇವರ ಹತ್ತಿರ ದೈವಿಕ ವಸ್ತುಗಳು ಮತ್ತು ದೈವಿಕ ಶಕ್ತಿಗಳು ಇರುತ್ತವೆ. ಯಾವ್ಲವ್ ಒಬ್ಬನ ಜೊತೆ ಫೈಟ್ ಮಾಡುತ್ತಿರುವಾಗ ಇನ್ನೊಬ್ಬ ಅವನ ಹಿಂದೆ ಖಡ್ಗದಿಂದ ಚುಚ್ಚುತ್ತಾನೆ. ಹಾಗೆ ಚುಚ್ಚುವಾಗ ಯಾವ್ಲವ್ ಅವನ ಮುಂದಿನವನನ್ನು ತನ್ನ ಶಕ್ತಿಯಿಂದ ದೂರ ಕಳಿಸುತ್ತಾನೆ ಮತ್ತು ತಿರುಗಿ ಅವನ ಹತ್ತಿರ ಕೇಳುತ್ತಾನೆ, ನೀನು ಹೀಗೇಕೆ ಮಾಡಿದೆ? ಆಗ ಅವನು ಹೇಳುತ್ತಾನೆ, ನೀವು ಆ ರಹಸ್ಯ ಸ್ಕಿಲ್ ಅನ್ನು ನನಗೇಕೆ ಕೊಡಲಿಲ್ಲ ಅಂತ ಹೇಳುತ್ತಾನೆ. ಆಗ ಯಾವ್ಲವ್ ಹೇಳುತ್ತಾನೆ, ನಾನು ನಿನ್ನನ್ನು ನನ್ನ ಮಗನಂತೆ ಬೆಳೆಸಿದ್ದೆ, ಆದ್ರೆ ನೀನು ಒಂದು ಸ್ಕಿಲ್ ಗೋಸ್ಕರ ನನಗೆ ಮೋಸ ಮಾಡಿದೀಯಾ? ಆಗ ಅವನು ಹೇಳುತ್ತಾನೆ, ಮೋಸ ನೀವು ಮಾಡಿದ್ದೀರಿ, ನನ್ನನ್ನು ಆ ಸ್ಕಿಲ್ ಇಂದ ದೂರವಿಟ್ಟು. ನೀವು ಹಾಗೆ ಮಾಡದೆ ಹೋಗಿದ್ದರೆ ನಾನು ಈಗ ತುಂಬಾನೇ ಶಕ್ತಿವಂತನಾಗಿರುತ್ತಿದ್ದೆ, ಆದರೆ ಈಗ ನೀವು ಇದಕ್ಕೆ ಅರ್ಹರು. ಯಾವ್ಲವ್ ಸತ್ತು ಕೆಳಗೆ ಬೀಳುತ್ತಾನೆ. ಮತ್ತೊಂದೆಡೆಗೆ ಕೆಲವು ವರ್ಷಗಳ ನಂತರ ಜಿಯಾನ್ ಎನ್ನುವ ಚಿಕ್ಕ ಹುಡುಗನ ಕಥೆಯನ್ನು ತೋರಿಸುತ್ತಾರೆ. ಅವನು ಅವನ 11ನೇ ವರ್ಷದಲ್ಲಿಯೇ ಬುದ್ಧಿವಂತ ಮತ್ತು ಪ್ರತಿಭಾವಂತನಾಗಿರುತ್ತಾನೆ. ಆದರೆ 11 ವರ್ಷದ ನಂತರ ಅವನ ಕಲ್ಟಿವೇಶನ್ ನಿಂತು ಬಿಡುತ್ತದೆ. ಹೀಗಾಗಿ ಅವನು ಅವನ ಊರಲ್ಲಿ ತುಂಬಾ ದುರ್ಬಲ ಹುಡುಗ ಆಗುತ್ತಾನೆ. ಜಿಯಾವ್ ಕುಟುಂಬಕ್ಕೆ ಜಿಯಾನ್ ಒಬ್ಬನೇ ಭರವಸೆಯಾಗಿದ್ದ. ಈಗ ಅವರ ಭರವಸೆ ಕೂಡ ಕಡಿಮೆಯಾಗುತ್ತಿತ್ತು. ತದನಂತರ ನಾವು ಜಿಯಾನ್ ನನ್ನು ನೋಡುತ್ತೇವೆ. ಅವನು ಅರಮನೆಯ ಹೊರಗೆ ನಿಂತಿರುತ್ತಾನೆ. ಆಗ ಅವನಿಗೆ ಕೆಲವರು ಮಾತನಾಡುವುದು ಕೇಳಿ ಬರುತ್ತದೆ. ಅವರು ಹೇಳುತ್ತಾರೆ, ಜಿಯಾನ್ ಮೊದಲು ತುಂಬಾನೇ ಬುದ್ಧಿವಂತನಾಗಿದ್ದ, ಆದರೆ ಈಗ ತುಂಬಾನೇ ದಡ್ಡನಾಗಿದ್ದಾನೆ ಎಂದು ಮಾತನಾಡುತ್ತಿರುತ್ತಾರೆ. ಮತ್ತೆ ಅವರು ಬೇರೆ ಯಾರೂ ಅಲ್ಲ, ಅವರು ಅವನ ಕುಟುಂಬದ ಎಲ್ಡರ್ಸ್ ಆಗಿರುತ್ತಾರೆ. ಮತ್ತು ಅವರು ಅವನ ತಂದೆಗೆ ಹೇಳುತ್ತಾರೆ, ನಾವಿನ್ನು ಜಿಯಾನ್ ಮೇಲೆ ಹಣವನ್ನು ಖರ್ಚು ಮಾಡಿ ಏನೂ ಪ್ರಯೋಜನವಿಲ್ಲ ಮತ್ತು ಅವನಿಗೆ ಸ್ಪೆಷಲ್ ಪಿಲ್ಸ್ ಗಳನ್ನು ಕೊಟ್ಟು ಸಹ ಏನೂ ಉಪಯೋಗವಿಲ್ಲ. ಆದ್ದರಿಂದ ಇವನ್ನೆಲ್ಲ ನಿಲ್ಲಿಸುತ್ತೇವೆ ಮತ್ತು ನಾವು ಅವನಿಗೆ 1 ವರ್ಷದ ಕಾಲಾವಕಾಶ ಕೊಡುತ್ತೇವೆ. ಅವನೇನಾದ್ರೂ ಈ 1 ವರ್ಷದ ಒಳಗೆ ಸ್ಟ್ರಾಂಗ್ ಆಗದೆ ಹೋದರೆ ಅವನಿಗೆ ನಾವು ಟ್ರೈನಿಂಗ್ ಸಹ ಕೊಡುವುದಿಲ್ಲ. ಅದಕ್ಕೆ ಜಿಯಾನ್ ನ ತಂದೆಗೆ ತುಂಬಾನೇ ಬೇಜಾರಾಗುತ್ತೆ, ಆದರೆ ಅವರು ಏನೂ ಹೇಳೋದಿಲ್ಲ. ಇದನ್ನೆಲ್ಲ ಕೇಳಿ ಜಿಯಾನ್ ಸಿಟ್ಟಿನಿಂದ ಅವನ ರೂಮಿಗೆ ಹೋಗಿ ಕಲ್ಟಿವೇಶನ್ ಮಾಡಲು ಪ್ರಯತ್ನಿಸುತ್ತಾನೆ. ಆದರೆ ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಏನೂ ಆಗೋದಿಲ್ಲ. ಹೀಗೆ ನಡೆಯುತ್ತಿರುವಾಗ ಅಲ್ಲಿಗೆ ಸೈನಿಕರು ಜಿಯಾನ್ ನನ್ನು ಅರಮನೆಗೆ ಕರೆದುಕೊಂಡು ಹೋಗಲು ಬರುತ್ತಾರೆ. ಯಾಕೆಂದರೆ ಅಲ್ಲಿಗೆ ಯೂನ್ ಕ್ಲೇನ್ ನಿಂದ ನಲನ್ ಯಾಂಡ್ರಿಯಾನ್ ಬಂದಿದ್ದಾಳೆ ಎಂದು ಹೇಳುತ್ತಾರೆ. ಜಿಯಾನ್ ನ ಮದುವೆ ನಲನ್ ಯಾಂಡ್ರಿಯಾನ್ ನ ಜೊತೆ ಮೊದಲೇ ನಿಶ್ಚಯವಾಗಿತ್ತು. ಅದಕ್ಕೆ ಜಿಯಾನ್ ಬೇಗನೆ ಅರಮನೆಗೆ ಬರುತ್ತಾನೆ. ಆಗ ಅವರ ತಂದೆ ಅವನಿಗೆ ಕುಳಿತುಕೊಳ್ಳಕ್ಕೆ ಹೇಳುತ್ತಾರೆ, ಆದರೆ ಅಲ್ಲಿ ಜಿಯಾನ್ ಕುಳಿತುಕೊಳ್ಳಕ್ಕೆ ಏನೂ ವ್ಯವಸ್ಥೆ ಇರುವುದಿಲ್ಲ. ಆಗ ಅವನ ಒಳ್ಳೆಯ ಫ್ರೆಂಡ್ ಜಿ ಜೂನಿಯರ್ ಅವಳು ಜಿಯಾನ್ ನನ್ನು ತನ್ನ ಹತ್ತಿರಕ್ಕೆ ಕುಳಿತುಕೊಳ್ಳಕ್ಕೆ ಹೇಳುತ್ತಾಳೆ. ನಂತರ ಯಾಂಡ್ರಿಯಾನ್ ಜಿಯಾನ್ ನ ತಂದೆ ಜಿಹಾನ್ ಮುಂದೆ ಬಂದು ಗ್ರೀಟ್ ಮಾಡುತ್ತಾಳೆ. ಜಿಹಾನ್ ಕೂಡ ಪ್ರೀತಿಯಿಂದ ಅವಳು ಮತ್ತು ಅವಳ ಮನೆಯವರ ಬಗ್ಗೆ ಕೇಳುತ್ತಾನೆ. ಆಗ ಅವಳು ಚೆನ್ನಾಗಿದ್ದೇವೆ ಎಂದು ಹೇಳುತ್ತಾಳೆ ಮತ್ತು ಅವರ ನೀಸ್ ಅನ್ನು ಪರಿಚಯಿಸುತ್ತಾಳೆ. ಅವಳ ಮಾಸ್ಟರ್ ಯೂಜಿ ಎಂಬ ಟೀಚರ್ ನಿಂದ ಟ್ರೈನಿಂಗ್ ತೆಗೆದುಕೊಂಡಿರುತ್ತಾನೆ. ಅದಕ್ಕಾಗಿ ಅವಳ ಮಾಸ್ಟರ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತಾರೆ. ಇಲ್ಲಿ ಇವರ ಹೆಸರು ಗೆ. ಅವರು ಅಲ್ಲಿ ಎಲ್ಲರಿಗೂ ಒಂದು ಸೀರಿಯಸ್ ಟಾಪಿಕ್ ಬಗ್ಗೆ ಮಾತನಾಡುವುದಕ್ಕೆ ಬಂದಿದ್ದೇವೆ ಎನ್ನುತ್ತಾರೆ. ಅವರು ಹೇಳುತ್ತಾರೆ, ಯಾಂಡ್ರಿಯಾನ್ ನ ತಂದೆ ಯುಂಗ್ ಸೆಕ್ಟ್ ನ ಲೀಡರ್. ಅವರು ಡಿಸೈಡ್ ಮಾಡಿದ್ದಾರೆ ಫ್ಯೂಚರ್ ಅಲ್ಲಿ ಯಾಂಡ್ರಿಯಾನ್ ಸೆಕ್ಟರ್ ಅನ್ನು ನಡೆಸುತ್ತಾಳೆಂದು. ಅದಕ್ಕಾಗಿ ಅವರು ಜಿಯಾನ್ ನ ಜೊತೆ ಮದುವೆ ಆಗೋದಿಲ್ಲ. ಆದರೆ ಈ ಮಾತು ತುಂಬಾನೇ ದೊಡ್ಡದು, ಯಾಕೆಂದರೆ ಜಿಯಾನ್ ನ ಮದುವೆ ಮೊದಲೇ ನಿಶ್ಚಯ ಆಗಿತ್ತು. ಇಂಥದ್ರಲ್ಲಿ ಅವನ ಮದುವೆ ಮುರಿದು ಹೋಗುವುದು ಕುಟುಂಬಕ್ಕೆ ತುಂಬಾನೇ ಅವಮಾನಕರವಾಗುವುದು. ಈಗ ಜಿಯಾನ್ ತಂದೆಗೆ ಕೋಪ ಬಂದಿತು. ಅವನು ತನ್ನ ಸ್ಥಳದಿಂದ ಎದ್ದು ತಮ್ಮ ಸ್ಪಿರಿಟ್ ಅನ್ನು ಹೊರಗೆ ತೆಗೆಯುತ್ತಾರೆ. ಇದನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ ಮತ್ತು ಅಲ್ಲಿಯ ಎಲ್ಡರ್ಸ್ ಶಾಂತಗೊಳ್ಳಕ್ಕೆ ಹೇಳುತ್ತಾರೆ. ಆದರೆ ಈಗ ಜಿಯಾನ್ ತಂದೆ ಕೇಳುತ್ತಾರೆ, ಇದಕ್ಕೆ ನಿಮ್ಮ ತಂದೆಯು ಹೌದು ಎಂದು ಹೇಳಿದ್ದಾರಾ? ಇದಕ್ಕೆ ಯಾಂಡ್ರಿಯಾನ್ ಏನು ಹೇಳಲಾಗಲಿಲ್ಲ, ಏಕೆಂದರೆ ಅವಳ ತಂದೆ ಅವಳಿಗೆ ಹೌದು ಎಂದು ಹೇಳಿರಲಿಲ್ಲ. ಆದರೆ ನಂತರ ಅವಳು ಕೂಗುತ್ತಾ ಹೇಳುತ್ತಾಳೆ, ಇದು ಅವಳ ಸ್ವಂತ ನಿರ್ಣಯ. ಇದನ್ನು ಕೇಳಿ ಜಿಯಾನ್ ನ ತಂದೆಗೆ ಏನು ಹೇಳಲು ಆಗೋದಿಲ್ಲ. ತುಂಬಾ ದುಃಖಿತರಾದರು. ಯಾಂಡ್ರಿಯಾನ್ ನ ಜೊತೆ ಬಂದ ಮಾಸ್ಟರ್
ಒಂದು ಪಿಲ್ಲನ್ನು ಹೊರತೆಗೆಯುತ್ತಾನೆ. ಅವನು ಹೇಳುತ್ತಾನೆ, ನಾವು ಕ್ಷಮೆಗಾಗಿ ಇದನ್ನು ತಂದಿದ್ದೇವೆ. ಏನಾದರೂ ಜಿಯಾನ್ ಇದಕ್ಕೆ ಹಾ ಎಂದರೆ ನಾವು ಇದನ್ನು ಕೊಡಲು ತಯಾರಾಗಿದ್ದೇವೆ. ಈ ಪಿಲ್ ಬಹಳ ಮೌಲ್ಯಯುತವಾಗಿದ್ದು ಇದರ ಬೆಲೆ ಲಕ್ಷದಲ್ಲಿದೆ, ಏಕೆಂದರೆ ಇದನ್ನು ಆಲ್ಕೆಮಿಸ್ಟ್ ಮಾಸ್ಟರ್ ಮಾಡಿದ್ದಾರೆ. ಇದನ್ನು ತಿಂದ ನಂತರ 9ನೇ ಹಂತದಲ್ಲಿದ್ದ ಕಲ್ಟಿವೇಟರ್ ಸುಲಭವಾಗಿ 10ನೇ ಹಂತಕ್ಕೆ ಹೋಗುತ್ತಾರೆ. ಇದೊಂದು ದೊಡ್ಡ ಮಾತು. ಇದನ್ನೇನಾದರೂ ಕೆಳ ಹಂತದ ಕಲ್ಟಿವೇಟರ್ ತಿಂದರೆ ಅವರ ಮಟ್ಟ ಎಷ್ಟರ ಮಟ್ಟಿಗೆ ಇರುತ್ತದೆ ಎಂದು ಊಹಿಸಲು ಸಾಧ್ಯವಿಲ್ಲ. ಇದರಿಂದಾಗಿ ಎಲ್ಲರೂ ಆಶ್ಚರ್ಯವಾಗುತ್ತಾರೆ. ಪ್ರತಿಯೊಬ್ಬರ ಪ್ರಕಾರ ಈ ಒಪ್ಪಂದವು ತುಂಬಾನೇ ಒಳ್ಳೆಯದು ಮತ್ತು ಲಾಭದಾಯಕವಾಗಿತ್ತು. ಆದರೆ ನಂತರ ಜಿಯಾನ್ ಎದ್ದು ನಿರಾಕರಿಸುತ್ತಾನೆ. ಇದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಗುತ್ತದೆ. ಆಗ ಜಿಯಾನ್ ನ ಕುಟುಂಬದ ಎಲ್ಡರ್ಸ್ ಜಿಯಾನ್ಗೆ ಸುಮ್ಮನಿರಲು ಹೇಳುತ್ತಾರೆ. ಆದರೆ ಜಿಯಾನ್ ಅವರಿಗೆ ಉತ್ತರಿಸುತ್ತಾ ಹೇಳುತ್ತಾನೆ, ನನ್ನ ಜಾಗದಲ್ಲಿ ನಿಮ್ಮ ಮಗ ಇದ್ದರೂ ಅವನ ಮದುವೆ ಮುರಿಯುತ್ತಾ ಈ ಪಿಲ್ಲನ್ನು ತೆಗೆದುಕೊಳ್ಳುತ್ತಿದ್ದೀರಾ? ವಾಸ್ತವವಾಗಿ ಜಿಯಾನ್ ಇದನ್ನು ಹೇಳುತ್ತಿದ್ದ, ಏಕೆಂದರೆ ಚೈನಾದಲ್ಲಿ ಹುಡುಗನ ಮದುವೆ ಮುರಿಯೋದು ಅಂದರೆ ಒಂದು ದೊಡ್ಡ ಅಪಶಕುನ ಎನ್ನುತ್ತಾರೆ ಮತ್ತು ಇದರಲ್ಲಿ ಜಾಸ್ತಿ ಅವಮಾನ ಆಗುವುದು ಜಿಯಾನ್ ಕುಟುಂಬವೇ. ಅದಕ್ಕೆ ಈ ಮಾತು ಕೇಳಿ ಎಲ್ಡರ್ಸ್ ಗಳ ಮಾತೇ ನಿಲ್ಲುತ್ತದೆ. ಇದಾದ ನಂತರ ಜಿಯಾನ್ ಸ್ವಲ್ಪ ಮುಂದೆ ಬಂದು ಹೇಳುತ್ತಾನೆ, ಈ ಪಿಲ್ ನನಗೆ ಬೇಡ ಮತ್ತು ನಾನು ಈ ಮದುವೆಯನ್ನು ಮುರಿಯೋದಿಲ್ಲ, ಏಕೆಂದರೆ ಹಾಗೆ ಮಾಡುವುದರಿಂದ ಅವರ ಪೂರ್ವಜರನ್ನು ಅಗೌರವಿಸಿದಂತಾಗುತ್ತದೆ. ಈ ವಿಷಯವು ಅವರ ಸ್ಥಳದಲ್ಲಿ ಬಹಳ ಸಮಯದಿಂದ ನಡೆಯುತ್ತಿದೆ. ಯಾರ ಜೊತೆ ಮದುವೆ ನಿಶ್ಚಯವಾಗುತ್ತದೆಯೋ ಅವರನ್ನೇ ಮದುವೆ ಮಾಡಿಕೊಳ್ಳಬೇಕು. ಆದರೆ ಈಗ ಯಾಂಡ್ರಿಯಾನ್ ಮುಂದೆ ಬಂದು ಹೇಳುತ್ತಾಳೆ, ಒಂದಲ್ಲ, ಬದಲಿಗೆ 3 ಗ್ಯಾದರಿಂಗ್ ಪಿಲ್ ಗಳನ್ನು ಕೊಡುತ್ತೇನೆ, ಜೊತೆಗೆ ಯುಂಗ್ಸಕ್ ನಲ್ಲಿ ಟ್ರೈನಿಂಗ್ ಸಹ ಕೊಡುತ್ತೇನೆ. ಇದನ್ನು ಕೇಳಿ ಅಲ್ಲಿದ್ದ ಎಲ್ಲರಿಗೂ ತುಂಬಾನೇ ಆಶ್ಚರ್ಯವಾಗುತ್ತದೆ. ಅವರೆಲ್ಲರೂ ಜಿಯಾನ್ ಹಾ ಎನ್ನಲಿ ಎಂದು ಬಯಸುತ್ತಾರೆ, ಏಕೆಂದರೆ ಇದೊಂದು ದೊಡ್ಡ ಅವಕಾಶ. ಆದರೆ ಜಿಯಾನ್ ಬೇಡ ಎನ್ನುತ್ತಾನೆ. ಅದನ್ನು ಕೇಳಿ ಯಾಂಡ್ರಿಯಾನ್ ಕೂಡ ಆಶ್ಚರ್ಯ ಪಡುತ್ತಾಳೆ. ಆದರೆ ಅವಳು ಹೇಳುತ್ತಾಳೆ, ಆಯ್ತು, ನಾನು ಈ ಮದುವೆಯನ್ನು ಮುರಿಯೋದಿಲ್ಲ, ಆದರೆ ಇದರಲ್ಲಿ ನನ್ನದು ಒಂದು ಕಂಡೀಷನ್ ಇದೆ. ನಾವು 3 ವರ್ಷದ ನಂತರ ಒಂದು ಫೈಟ್ ಮಾಡೋಣ. ಆ ಫೈಟ್ ಅಲ್ಲಿ ನೀನು ಗೆದ್ದರೆ ನಾನು ನಿನ್ನ ಮಾತು ಕೇಳುತ್ತೇನೆ ಮತ್ತು ನಾನೇನಾದ್ರೂ ಗೆದ್ರೆ ಈ ಮದುವೆ ಬಗ್ಗೆ ಮರೆಯಬೇಕಾಗುತ್ತದೆ. ಇದನ್ನು ಕೇಳಿ ಜಿಯಾನ್ ನ ತಂದೆ ಕೆಳಗೆ ಬಂದಿದ್ರು. ಅವರಿಗೆ ಗೊತ್ತಿತ್ತು, ಯಾಂಡ್ರಿಯಾನ್ಗೆ ಗೊತ್ತಿದೆ ಜಿಯಾನ್ ಈಗ ದುರ್ಬಲನಾಗಿದ್ದಾನೆ ಎಂದು ಮತ್ತು ಅವನು ಯಾವತ್ತೂ ಅವಳನ್ನು ಸೋಲಿಸಲಾಗುವುದಿಲ್ಲ. ಅದಕ್ಕಾಗಿ ಈ ಕಂಡೀಷನ್ ಅನ್ನು ಇಟ್ಟಿದ್ದಾಳೆ. ಅವರಿಗೆ ಇವಳ ಮೇಲೆ ತುಂಬಾನೇ ಸಿಟ್ಟು ಬರುತ್ತದೆ. ಅದಕ್ಕಾಗಿ ಸಿಟ್ಟಿನಿಂದ ಬಾಯಿ ಮಾಡುತ್ತಾರೆ. ಆದರೆ ಜಿಯಾನ್ ಅವರಿಗಿಂತ ತುಂಬಾನೇ ಸಿಟ್ಟಿನಲ್ಲಿದ್ದ. ಮತ್ತೆ ಅವನು ಹೇಳುತ್ತಾನೆ, ನೀವು ಚಿಂತಿಸಬೇಡಿ, ಅವನು 3 ವರ್ಷದ ನಂತರ ನಡೆಯುವ ಫೈಟಿಗೆ ಪೂರ್ತಿಯಾಗಿ ಸಿದ್ಧನಾಗಿದ್ದಾನೆ ಮತ್ತು ಆ ದಿನ ಯಾಂಡ್ರಿಯಾನ್ ನ ಅಹಂಕಾರವನ್ನು ಸಹ ಮುರಿಯುತ್ತೇನೆ ಎಂದು ಹೇಳುತ್ತಾ ಆದ್ಮೇಲೆ ಅವನು ಒಂದು ಅಗ್ರಿಮೆಂಟ್ ಕೂಡ ಬರೆದಿದ್ದ ಮತ್ತು ಅವನ ರಕ್ತದಿಂದ ಸಹಿ ಕೂಡ ಹಾಕಿದ್ದ. ಮತ್ತೆ ಆ ಅಗ್ರಿಮೆಂಟ್ ಅನ್ನು ಯಾಂಡ್ರಿಯಾನ್ ಗೆ ಕೊಡುತ್ತಾನೆ ಮತ್ತು ಅಲ್ಲಿಂದ ಹೋಗುತ್ತಾನೆ. ಆದ್ಮೇಲೆ ಯಾಂಡ್ರಿಯಾನ್ ಕೂಡ ಅವಳ ಮಾಸ್ಟರ್ ಜೊತೆ ಹೋಗುತ್ತಿರುತ್ತಾಳೆ. ಆಗ ಜಿ ಜೂನಿಯರ್ ಅವಳಿಗೆ ಹೇಳುತ್ತಾಳೆ, ನೀನು ಏನು ಮಾತಾಡಿದ್ದೀಯಾ ಎನ್ನುವುದನ್ನು ನೆನಪಿಡು, ಅದು ನನಗೆ ಚೂರೂ ಸಹ ಸರಿಯಾಗಲಿಲ್ಲ. ಒಂದು ವೇಳೆ ನೀನು ಮತ್ತು ನಿನ್ನ ತುಂಬಾನೇ ಶಕ್ತಿವಂತರು ಎಂದುಕೊಂಡಿದ್ದರೆ ಅದು ನಿನ್ನ ದೊಡ್ಡ ತಪ್ಪು, ಯಾಕೆಂದ್ರೆ ನಿನಗೆ ಗೊತ್ತಿಲ್ಲ ನಿನಗಿಂತ ಹೆಚ್ಚು ಶಕ್ತಿ ಉಳ್ಳವರು ಇಲ್ಲೇ ಕುಳಿತಿದ್ದಾರೆ ಎಂದು. ಈಗ ಅವಳ ಕಣ್ಣು ಹೊಳೆಯುತ್ತಿತ್ತು. ಮತ್ತೆ ಆ ಮಾಸ್ಟರ್ ಸ್ವಲ್ಪ ಹೆದರುತ್ತಾನೆ ಮತ್ತೆ ಅಲ್ಲಿಂದ ಹೊರಟು ಹೋಗುತ್ತಾರೆ. ನಮಗೆ ತಿಳಿಯುತ್ತದೆ ವಾಸ್ತವವಾಗಿ ಜಿ ಜೂನಿಯರ್ ಜಿಯಾನ್ ನನ್ನು ಲೈಕ್ ಮಾಡುತ್ತಿದ್ದಾಳೆಂದು. ಆದರೂ ಜಿಯಾನ್ ಗೆ ಇದರ ಅರಿವೇ ಇರುವುದಿಲ್ಲ. ಆದರೆ ಈಗ ಅವನಿಗೆ ಅಗೌರವ ಆದಾಗ ಜಿ ಜೂನಿಯರ್ ಗೆ ತುಂಬಾ ಸಿಟ್ಟು ಬರುತ್ತೆ. ಈಗ ಸೀನ್ ಶಿಫ್ಟ್ ಆಗುತ್ತೆ. ಮತ್ತೆ ನಮಗೆ ಜಿಯಾನ್ ನನ್ನು ತೋರಿಸ್ತಾರೆ. ಅವನು ತುಂಬಾನೇ ದುಃಖಿಯಾಗಿದ್ದನು. ಆಗಲೇ ಅಲ್ಲಿಗೆ ಜಿಯಾನ್ ನ ತಂದೆ ಅವನನ್ನು ನೋಡೋಕೆ ಬರ್ತಾರೆ. ಅವರು ಹೇಳುತ್ತಾರೆ, ಏನಾಯ್ತು ಅಲ್ಲಿ, ನೀನು ಮಾತನಾಡಿದರ ಬಗ್ಗೆ ದುಃಖಿಯಾಗಿದ್ದೀಯಾ? ಇದಕ್ಕೆ ಜಿಯಾನ್ ಹೇಳುತ್ತಾನೆ, ನನ್ನನ್ನು ಕ್ಷಮಿಸಿ ಬಿಡಿ, ನಾನು ತುಂಬಾನೇ ದುರ್ಬಲನಾಗಿದ್ದೇನೆ, ಆದ್ದರಿಂದಾಗಿ ಯಾವಾಗ್ಲೂ ನಿಮಗೆ ಅಗೌರವ ಆಗುತ್ತದೆ. ಇದನ್ನು ಕೇಳಿದ ನಂತರ ಜಿಯಾನ್ ನ ತಂದೆ ನಗುತ್ತಾರೆ ಮತ್ತು ಹೇಳುತ್ತಾರೆ, ನಾನು ನಿನಗೋಸ್ಕರ ಒಂದು ಪಿಲ್ ಅನ್ನು ಸಹ ತಂದಿದ್ದೇನೆ. ಇದನ್ನು ನಾನು ಹರಾಜಿನಲ್ಲಿ ಖರೀದಿಸಿದ್ದೆ. ನೀನು ಮತ್ತೆ ಈಗ ಕಲ್ಟಿವೇಶನ್ ಮಾಡೋಕೆ ಶುರು ಮಾಡು. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ. ನೀನು ಇದರಲ್ಲಿ ಗೆದ್ದೇ ಗೆಲ್ಲುತ್ತೀಯಾ ಎಂದು. ಈಗ ನಿನ್ನ ಕಲ್ಟಿವೇಶನ್ ನಲ್ಲಿ ಏನೋ ಸಮಸ್ಯೆ ಇದೆ, ಆದರೆ ಅದು ಬೇಗನೆ ಸರಿ ಹೋಗುತ್ತದೆ. ಅದಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಆದ್ಮೇಲೆ ಅವರು ಅಲ್ಲಿಂದ ಹೋಗುತ್ತಾರೆ. ಆದರೆ ಅವರು ಹೋದ ನಂತರವೇ ಇದ್ದಕ್ಕಿದ್ದಂತೆ ಜಿಯಾನ್ ಗೆ ಒಂದು ಧ್ವನಿ ಕೇಳುತ್ತದೆ. ಮತ್ತೆ ಆ ಧ್ವನಿ ಅವನಿಗೆ ಹೇಳುತ್ತದೆ, ನೀನಂತೂ ತುಂಬಾನೇ ಶಕ್ತಿವಂತನಾಗಿದ್ದೀಯಾ ಮತ್ತು ನಿನ್ನ ಸೋಲ್ ಪವರ್ ಕೂಡ ಪವರ್ಫುಲ್ ಆಗಿದೆ. ಈಗ ಜಿಯಾನ್ ಗೆ ಆ ಧ್ವನಿ ಎಲ್ಲಿಂದ ಬರುತ್ತಿದೆ ಎಂದು ತಿಳಿಯುತ್ತಿರಲಿಲ್ಲ. ಆದ್ರೆ ಆ ಧ್ವನಿ ಹೇಳುತ್ತೆ, ಸ್ವಲ್ಪ ನಿನ್ನ ಉಂಗುರವನ್ನು ನೋಡು. ಆಗ ಜಿಯಾನ್ ಆಶ್ಚರ್ಯಗೊಳ್ಳುತ್ತಾನೆ. ಅವನು ತಕ್ಷಣವೇ ಆ ಉಂಗುರವನ್ನು ತೆಗೆದು ಬೆಟ್ಟದ ಕೆಳಗೆ ಎಸೆಯುತ್ತಾನೆ, ಯಾಕೆಂದ್ರೆ ಅವನು ಹೆದರಿದ್ದನು. ಆ ಉಂಗುರ ಮತ್ತೆ ಜಿಯಾನ್ ನ ಮುಂದೆ ಬರುತ್ತೆ ಮತ್ತು ಅದರ ಒಳಗಿಂದ ಒಂದು ಸ್ಪಿರಿಟ್
ಸ್ಪಿರಿಟ್ ಹೊರಗೆ ಬರುತ್ತೆ. ಆದರೆ ಅದು ಯಾವಲೋನ ಸ್ಪಿರಿಟ್ ಆಗಿತ್ತು. ಇಲ್ಲಿ ಯಾವಲೋ ಜಿಯಾನ್ಗೆ ಹೇಳುತ್ತಾನೆ, ನೀನು ಹೆದರಬೇಡ, ನಾವು ಮೊದಲ ಬಾರಿಗೆ ಸಿಗುತ್ತಿಲ್ಲ. ನಾವು ಇಬ್ಬರು ತುಂಬಾನೇ ಟೈಮ್ ಇಂದ ಜೊತೆಯಲ್ಲಿದ್ದೇವೆ. ಆದರೆ ನಿನಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ. ವಾಸ್ತವವಾಗಿ ಜಿಯಾನ್ ಯಾವಾಗ ಈ ಉಂಗುರವನ್ನು ಹಾಕಿಕೊಂಡನು ಆವಾಗಲಿಂದ ಅವರಿಬ್ಬರು ಜೊತೆಯಲ್ಲಿದ್ದಾರೆ ಮತ್ತು ಜಿಯಾನ್ಗೆ ತಿಳಿಯುತ್ತದೆ ಇಲ್ಲಿಯ ತನಕ ಅವನು ಮಾಡಿದ ಕಲ್ಟಿವೇಶನ್ ಅನ್ನು ಯಾವಲೋ ಹೀರಿಕೊಂಡಿದ್ದಾನೆಂದು. ಜಿಯಾನ್ ಇದನ್ನೆಲ್ಲ ಕೇಳಿ ಆಶ್ಚರ್ಯಗೊಳ್ಳುತ್ತಾನೆ ಮತ್ತು ಅದಕ್ಕಿಂತ ಹೆಚ್ಚು ಕೋಪಗೊಳ್ಳುತ್ತಾನೆ. ಯಾಕೆಂದ್ರೆ ಯಾವಲೋನಿಂದನೇ ಅವನನ್ನು ದುರ್ಬಲ ಎನ್ನುತ್ತಿದ್ದರು. ಅದಕ್ಕಾಗಿ ಈಗ ಅವನ ತಂದೆಗೆ ಸಹ ಯಾರೂ ಗೌರವ ಕೊಡುವುದಿಲ್ಲ. ಜಿಯಾನ್ ಈಗ ಸಿಟ್ಟಿನಲ್ಲಿದ್ದ. ಆದರೆ ಯಾವಲೋ ಅವನಿಗೆ ತಿಳಿಸುತ್ತಾನೆ ಅದು ಅವನು ಸಿಟ್ಟಾಗಬಾರದು, ಯಾಕೆಂದರೆ ಅವನು ಏನೂ ತಪ್ಪು ಮಾಡಿಲ್ಲ. ಚಿಕ್ಕವನಿರುವಾಗ ಯಾರು ಬುದ್ಧಿವಂತರಿರುತ್ತಾರೋ ಅವರು ದೊಡ್ಡವರಾದ ಮೇಲೆಯೂ ಬುದ್ಧಿವಂತನಾಗಿರಲು ಸಾಧ್ಯವಿಲ್ಲ. ಈಗ ಜಿಯಾನ್ ಅವನ ಡೌನ್ ಫಾಲ್ ನೋಡಿದ್ದಾನೆ. ಅದಕ್ಕಾಗಿ ಅವನು ಮತ್ತೆ ಶುರುವಿನಿಂದ ಶುರು ಮಾಡಿದರೆ ಅವನು ಎಲ್ಲರಿಗಿಂತ ಮುಂದೆ ಹೋಗಬಹುದು. ಆದರೆ ಜಿಯಾನ್ ತುಂಬಾ ಸಿಟ್ಟಿನಲ್ಲಿದ್ದ. ಅದಕ್ಕೆ ಅವನಿಗೆ ಯಾವಲೋ ಹೇಳಿದ ಮಾತು ಸಹ ಕೇಳುತ್ತಿರಲಿಲ್ಲ. ಅವನು ಹೇಳ್ತಾನೆ, ನಾನಿನ್ನು ನಿನ್ನನ್ನು ನನ್ನ ಉಂಗುರದಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಅದಕ್ಕಾಗಿ ಕ್ಷಮಿಸು ಎಂದು ಹೇಳುತ್ತಾ ಅಲ್ಲಿಂದ ಹೋಗುತ್ತಿರುತ್ತಾನೆ. ಆಗಲೇ ಯಾವಲೋ ಹೇಳುತ್ತಾನೆ, ನಿನಗೇನು ಶಕ್ತಿವಂತನಾಗಲು ಇಷ್ಟವಿಲ್ಲವೇ? ಇದನ್ನು ಕೇಳಿ ಜಿಯಾನ್ ನಿಂತುಕೊಳ್ಳುತ್ತಾನೆ ಮತ್ತು ಹೇಳುತ್ತಾನೆ, ನೀನೇನಾದ್ರೂ ಇಲ್ಲದೆ ಹೋಗಿದ್ರೆ ನಾನು ಆಲ್ರೆಡಿ ಶಕ್ತಿವಂತನಾಗಿರ್ತಿದ್ದೆ. ನೀನೇ ನನ್ನ ಸ್ಪಿರಿಚುವಲ್ ಪವರ್ ಅನ್ನು ಹೀರಿಕೊಂಡೆ. ಆದರೆ ಯಾವಲೋ ಹೇಳುತ್ತಾನೆ, ನೀನೊಬ್ಬನೇ ಕಲ್ಟಿವೇಶನ್ ಮಾಡಿದ್ರೆ ಜಾಸ್ತಿ ಅಂದ್ರೂ ಕೂಡ ದವ್ ಸ್ಟೇಜ್ ತನಕ ಅಷ್ಟೇ ಹೋಗುತ್ತಿದ್ದೆ. ಆದ್ರೆ ಅದು ತುಂಬಾನೇ ಕಡಿಮೆ ಮತ್ತು ನಾನು ಇಲ್ಲಿ ಇಷ್ಟು ಕಡಿಮೆ ಲೆವೆಲ್ ಬಗ್ಗೆ ಮಾತಾಡುತ್ತಿಲ್ಲ. ಈಗ ಇಲ್ಲಿ ಯಾವಲೋ ಗಾಡ್ ಲೆವೆಲ್ಸ್ ಬಗ್ಗೆ ಮಾತನಾಡುತ್ತಿದ್ದ. ಆದರೂ ಗಾಡ್ ಲೆವೆಲ್ಸ್ ಬಗ್ಗೆ ಮನುಷ್ಯರಿಗೆ ಏನೂ ಗೊತ್ತಿರಲಿಲ್ಲ. ಆದರೆ ಯಾವಲೋನ ಸಮಯದಲ್ಲಿ ಅವರು ತುಂಬಾನೇ ಮುಂದಿನ ಲೆವೆಲ್ಸ್ ಅಲ್ಲಿ ಇದ್ದರು ಮತ್ತು ಈಗಿನ ಮನುಷ್ಯರಿಗೆ ಆ ಲೆವೆಲ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಅದಕ್ಕಾಗಿ ಯಾವಲೋ ಜಿಯಾನ್ಗೆ ಒಂದೆರಡು ಲೆವೆಲ್ಸ್ ಗಳನ್ನು ಹೇಳುತ್ತಾನೆ. ಆದರೆ ಆ ಲೆವೆಲ್ಸ್ ಬಗ್ಗೆ ಜಿಯಾನ್ ಎಂದೂ ಕೇಳಿರಲಿಲ್ಲ. ಆಗ ಜಿಯಾನ್ ಹೇಳುತ್ತಾನೆ, ಆಯ್ತು, ನೀನೇನಾದ್ರೂ ನನ್ನನ್ನು 1 ವರ್ಷದ ಒಳಗೆ ದವ್ ಸ್ಟೇಜ್ ಗೆ ಕಳಿಸಿದರೆ ನಾನು ನಿನ್ನನ್ನು ನನ್ನ ಮಾಸ್ಟರ್ ಆಗಿ ಒಪ್ಪಿಕೊಳ್ಳುತ್ತೇನೆ. ಅದಕ್ಕೆ ಯಾವಲೋ ಹಾ ಎನ್ನುತ್ತಾನೆ. ಜೊತೆಗೆ ಅವರು ಜಿಯಾನ್ಗೆ ಹೇಳುತ್ತಾರೆ, ಅವರೊಬ್ರು ಪಿಲ್ ಮೇಕರ್ ಸಹ ಹೌದು. ಆದ್ರೆ ಅವರು ಈಗ ಜಿಯಾನ್ಗೆ ಪಿಲ್ ಮೇಕಿಂಗ್ ಸ್ಕಿಲ್ಸ್ ಅನ್ನು ಕಲಿಸೋಕೆ ಆಗೋಲ್ಲ. ಆದರೆ ಅವರು ಫ್ಯೂಚರ್ ನಲ್ಲಿ ಖಂಡಿತ ಕಲಿಸುತ್ತೇನೆ ಎಂದು ಹೇಳುತ್ತಾರೆ. ಆಮೇಲೆ ಅವರು ಆ ಉಂಗುರದ ಒಳಗೆ ಹೋಗುತ್ತಾರೆ. ಅವರು ಹೇಳುತ್ತಿದ್ದರು ಜಿಯಾನ್ ಅವರ ಬಗ್ಗೆ ಯಾರಿಗೂ ಹೇಳಬಾರದು ಎಂದು. ಅದಕ್ಕೆ ಜಿಯಾನ್ ಹಾ ಎಂದು ಹೇಳ್ತಾನೆ. ಆವಾಗ್ಲೇ ಅಲ್ಲಿಗೆ ಜಿ ಜೂನಿಯರ್ ಬರುತ್ತಾಳೆ. ಜಿ ಜೂನಿಯರ್ ಜಿಯಾನ್ಗೆ ಹೇಳುತ್ತಾಳೆ, ಅದು ಯಾನ್ ರ್ಯಾನ್ ಅಂತ ಹುಡುಗಿಯ ವರ್ತನೆಯಿಂದ ಅವನು ದುಃಖಿಯಾಗಬಾರದು. ಈಗ ಜಿಯಾನ್ ಜಿ ಜೂನಿಯರ್ಗೆ ಹೇಳುತ್ತಾನೆ ಅದರ ಬದಲಿಗೆ ತನ್ನ ಕಲ್ಟಿವೇಶನ್ ಹೆಚ್ಚಿಸುವ ದಾರಿಯನ್ನು ಹುಡುಕಿದ್ದಾನೆಂದು. ಇದನ್ನು ಕೇಳಿ ಜಿ ಜೂನಿಯರ್ ಇದನ್ನು ಹೇಗೆ ಮಾಡಿದೆ ಎಂದು ಪ್ರಶ್ನಿಸುವುದಿಲ್ಲ, ಬದಲಿಗೆ ತುಂಬಾನೇ ಖುಷಿ ಪಡುತ್ತಾಳೆ. ಜೊತೆಗೆ ಅವಳು ಅವನನ್ನು ಮಾರ್ಕೆಟ್ ಗೆ ಕರೆದುಕೊಂಡು ಹೋಗಲು ಬಂದಿದ್ದಳು. ನೆಕ್ಸ್ಟ್ ಸೀನ್ ಅಲ್ಲಿ ಅವರಿಬ್ಬರನ್ನು ಮಾರ್ಕೆಟ್ ಪ್ಲೇಸ್ ಅಲ್ಲಿ ಇರೋದನ್ನು ಕಾಣುತ್ತೇವೆ. ಇಲ್ಲಿ ಜಿಯಾನ್ ನ ಭೇಟಿ ಜಿಯಾಲಿ ಯಂಗ್ ಮಾಸ್ಟರ್ ಅಂದರೆ ಅಲ್ಲಿಯ ಲೀಡರ್ ನ ಮಗನಿಂದ ಆಗುತ್ತೆ. ಅವನು ಜಿಯಾನ್ ನನ್ನು ನೋಡಿದ ಕೂಡಲೇ ಟೀಕ್ಸೋಕೆ ಶುರು ಮಾಡುತ್ತಾನೆ. ಯಾಕೆಂದ್ರೆ ಜಿಯಾನ್ ಜಿಯಾವ್ ಕುಟುಂಬಕ್ಕೆ ಸೇರಿದವನು. ಮುಂದಿನ ಆ ಹುಡುಗ ಜಿಯಾಲಿ ಕುಟುಂಬಕ್ಕೆ ಸೇರಿದವನು. ಈ 2 ಕುಟುಂಬಗಳು ರೈವರ್ಸ್ ಆಗಿದ್ದರು. ಇಲ್ಲಿ ಈ ಮಾರ್ಕೆಟ್ ಅಲ್ಲಿ ಇವರ ಇಬ್ಬರ ಅಂಗಡಿಗಳಿವೆ. ಇಲ್ಲಿಯವರೆಗೂ ಈ ವ್ಯಾಪಾರದಲ್ಲಿ ಜಿಯಾನ್ ಕುಟುಂಬವೇ ಮುಂದೆ ಇತ್ತು, ಯಾಕೆಂದ್ರೆ ಅವರು ಮಾಡಿದ ಪಿಲ್ಸ್ ಗಳೇ ಜಾಸ್ತಿ ಮಾರಾಟವಾಗುತ್ತಿತ್ತು. ಆದರೆ ಈಗ ಜಿಯಾಲಿ ಕುಟುಂಬದ ವ್ಯಾಪಾರವು ನಡೆಯುವುದಕ್ಕೆ ಶುರು ಮಾಡಿದೆ. ಅದಕ್ಕಾಗಿ ಆ ಹುಡುಗ ಜಿಯಾನ್ ಗೆ ತೊಂದರೆ ಕೊಡುತ್ತಿದ್ದ. ಇದನ್ನು ನೋಡಿ ಜಿ ಜೂನಿಯರ್ಗಂತೂ ತುಂಬಾನೇ ಸಿಟ್ಟು ಬರುತ್ತೆ. ಆದ್ರೆ ಜಿಯಾನ್ ಅವಳನ್ನು ನಿಂದ್ರಿಸುತ್ತಾನೆ ಮತ್ತು ಮುಂದೆ ನಡೆಯೋಕೆ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಾವು ಜಿಯಾನ್ ಅನ್ನು ನೋಡುತ್ತೇವೆ. ಅಲ್ಲಿ ಕಾಡಿನ ದಾರಿಯಲ್ಲಿ ಹೋಗುತ್ತಿರುವಾಗ ಜಿಯಾನ್ ಯಾವಲೋನನ್ನು ಕೇಳುತ್ತಾನೆ, ನೀನು ಜಿಯಾಲಿ ಫ್ಯಾಮಿಲಿಗಿಂತ ಒಳ್ಳೆಯ ಪಿಲ್ಸ್ ಗಳನ್ನು ತಯಾರಿಸಬಲ್ಲಿಯಾ? ಅದಕ್ಕೆ ಯಾವಲೋ ಹೇಳುತ್ತಾನೆ, ನಾನು ಅದನ್ನು ನಿನಗೆ ಕಲಿಸಿಕೊಡುತ್ತೇನೆ, ಆದರೆ ಮೊದಲಿಗೆ ನೀನು ದವ್ ಸ್ಟೇಜ್ ಗೆ ಹೋಗಬೇಕು. ಜಿಯಾನ್ ಅವನ ಮಾತುಗಳನ್ನು ಅರ್ಥ ಮಾಡಿಕೊಂಡ. ಮತ್ತೆ ಅದು ಆದ್ಮೇಲೆ ಅವನ ಟ್ರೈನಿಂಗ್ ಶುರು ಆಗುತ್ತೆ. ಸ್ನೇಹಿತರೆ, ಇದು ಮೊದಲ ಎಪಿಸೋಡ್ ನ ಪೂರ್ತಿ ವಿವರಣೆಯಾಗಿತ್ತು. ಈ ಕಥೆಯಲ್ಲಿ ಮುಂದೇನಾಗುತ್ತದೆ ಎಂಬುದನ್ನು ತಿಳಿಯಲು ನೀವು ಮುಂದಿನ ಎಪಿಸೋಡ್ ಗಳನ್ನು ಕಾದು ನೋಡಬೇಕು. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು.